ಈಗ ಆರೋಪ ಮಾಡೋಕ್ಕೆ ಏನಿದೆ, ಸಾಬೀತಾಗಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕು ರೀ. ಸುಮ್ಮನೆ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಹಾಂ, ನಾವು ಯಾವುದನ್ನು ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ನಡೀತಾ ಇದ್ದೆ ಅಂತ ತೋರಿಸಿ ನನಗೆ. ಯಾರಿಗೆಟ್ಟಿಲ್ಲ, ಅವ್ರು ಏನೋ ಹೇಳಿದ್ದಾರೆ. ಬಿ ಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. ಸಿ ಎಮ್ ಅವರು ಫೋನ್ ಮಾಡಿದರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇರಲಿ, ನನಗಿಲ್ಲ, ನನಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು, ನನಗಂತೂ ಆ ದಲಿತರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತೊಗೊಂಡ್ರೆ ನಾನು ಒಂದು ನಿಮಿಷ ಒಂದು ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೇಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಅರೆ ಪ್ರೂವ್ ಆದರೆ ಯಾರ ಮೇಲೆ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಳೋಣ. ನಾನು ಆದರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆ್ಯಕ್ಷನ್ ತೊಗೊಳ್ಬೇಕಾಗಿರೋದು. ನಾನು ಆ್ಯಕ್ಷನ್ ತೊಗೊಳ್ಳೋದು. ಈಗ ನಾನು ಹೇಳಿಲ್ಲ ಗುರುವೇ, ಹಿ ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನಗೆ ಭಾಳ ಗೌರವ. ಅಂದರೆ ಒಂಥರ ಏನು ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಭಾಳ ಕಡಿಮೆ ಬಿ ಆರ್ ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ. ಕ್ಷೇತ್ರದಲ್ಲಿ ಕೆಲಸ ಜನತಾದಳಲ್ಲಿ ಗೆದ್ದಿದ್ದು ಅವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅಲ್ಲಿ ಜನತಾದಳಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. 2 ಸತಿ ಎಷ್ಟು ಬಾರಿ ಎಮ್ ಎಲ್ ಆಗಿದ್ರು? 2 ಸತಿ ಎಮ್ ಎಲ್ ಆಗಿದ್ರು. ಇಲ್ಲ, ಜನತಾದಳ 2 ಸತಿ ಎಮ್ ಎಲ್ ಆಗಿದ್ರು. ಜಮೀರ್ ಅವರು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಿದ್ದಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅವರು ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ ಹೌದು, ಅಲ್ಲೇ ರಾತ್ರಿ ಅಲ್ಲೇ ಮಲಗ್ತಾರೆ. ನಾನು ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಮಲಗ್ತಾರೆ. ಈಗ ಒಂದು ನಿಮಿಷ ಗುರುವೇ, ಈಗ ನೀವು ನೋಡಿರ್ಬೋದು, ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ. ನನ್ನ ಕೆಲಸ, ನನ್ನ ಇಲಾಖೆದಾಗ ಕೆಲಸ ಯಾವ್ದಾರ ಇದ್ದರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ನಾನು ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದು ಬಿಟ್ಟು ಅವ್ರು ಹಿಂದೆ ತಿರ್ಗಾಗ್ತದೆ. ನಾನು ಈಗ ದಿಲ್ಲಿಯಲ್ಲಿ ನೀವು ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿದ್ದೀವಿ. ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ, ನಾನು ಸಚಿವನ ಆಗೋದು ಮುಂಚೆ ದಿಲ್ಲಿ ಯಾವಾಗ ಹೋಗಿದ್ದಾರೆ, ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ. ನನಗೆ ಅವಾಗ ಕೆಲಸ ಇರಲಿಲ್ಲ, ಜವಾಬ್ದಾರಿ ಇರಲಿಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದು ಸತಿ ಆದರೂ ಹೋಗೋದು. ಉದಾಹರಣೆ ತೋರಿಸಿ, ನನ್ನ ಇಲಾಖೆನ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ. ಒಂದು ಸತಿ ಹೈಕಮಾಂಡ್ ಕರೆದಿದ್ವಿ. ಅದಾದಮೇಲೆ 1 ಸತಿ ಹೋಗಿರೋದು ತೋರಿಸಿ ನೀವು. ಸಂತೋಷ ನಮ್ದೇನಿಲ್ಲ. ಸಂತೋಷ. ಅವ್ರು ಏನಾರು ಅವ್ರ ಬಾಯಿ ಇದೆ, ಅವ್ರು ಏನಾರು ಹೇಳ್ಕೊಳ್ಳಿ. ಯಾವುದು ಸರ್? ಸರ್, ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100% ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ. ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೀ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು. ಮಂತ್ರಿ ಆಗಿದೆ ನಾನು. ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ. ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು ನಾನು.
ನಾನು ಇದಕ್ಕೆಲ್ಲ ಅಂಟ್ಕೊಂಡು ಕೂತ್ಕೊಂಡು ನಾನು ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ರೆ ನೀವು ರಾಜೀನಾಮೆ ಕೊಡ್ತೀರಾ? ಸರ್ ನಾನು ಹೇಳ್ತಲ್ಲ ನನ್ನ ಕೈ ಹೊಡೆದ್ರೆ 100ಕ್ಕೆ 100 ಅವ್ರು ಹೇಳೋದು ಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಯಾರು ಹೇಳ್ತಾ ಇಲ್ಲ, ಎಷ್ಟೊತ್ತು ಹೇಳಿದ್ ಬ್ರದರ್, ಅಲ್ಲಿ ಬಡವ್ರು ದುಡ್ಡು ತೊಗೊಳಕ ಸರ್ ಯಾರನ್ನ ಎನಿಬಡಿ ನಾನು ಹೇಳ್ತಾ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಲೂ ಹೇಳ್ತಾ ಇದ್ದೀನಿ. ನಾನು ಅವ್ರವ್ರ ಅಭಿಪ್ರಾಯ ಕೇಳಿ, ನನ್ನ ಒಂದು ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳೋರು, ದೊಡ್ಡವರು ಹೇಳಿದ್ದಾರೆ, ಹೇಳ್ಕೊಳ್ಳಿ. ಹೇಳೋದೊಂದ್ ಕಡೆ ಒಂದು ಖಾಸಗಿ ಕಾನ್ವರ್ಸೇಷನ್ ಮೀಡಿಯಾ ಲೀಕ್ ಆಗುತ್ತೆ ಅಂದ್ರೆ ಸರ್ಕಾರಕ್ಕೆ ನಿಮ್ಗೆ ಎಂಬರಾಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ಅದು ಸೊ ಈಗ ಏನಂತ ನಾನು ಹೇಳ್ತಾ ಅಲ್ವಾ ಅವ್ರ ಆಡಿಯೋ ಅವ್ರದ್ದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕರ್ಸೋರು ಮಾತಾಡ್ತಿದ್ದೀನಿ ಅಂದರೆ ಯಾರಂತ ಹೇಳಲಿ, ಅವರು ಹೇಳ್ಬೇಕು ತಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕು ತಾನೆ. ಇಂಥವ್ರು ಪಂಚಾಯತ್ ಅವ್ನು ಯಾರು ತೊಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಯಲ್ಲಿ ನಾನು ಕ್ರಮ ತೊಗೊಳ್ತೀನಿ, ವಿದಿನ್ 24 hours. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ 24 ಗಂಟೆಯಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ.